ಪಂಡಿತ ವೈ. ನಾಗೇಶ ಶಾಸ್ತ್ರಿಗಳು 1893 ರಿಂದ 1975. ಬಳ್ಳಾರಿ ಸಮೀಪದ ಏಳುಬೆಂಚಿ ಗ್ರಾಮದಲ್ಲಿ ಅತ್ಯಂತ ಕಡುಬಡತನದ ಜಂಗಮ ಕುಟುಂಬದ ನೀಲಮ್ಮ ನಯನಯ್ಯರೆಂಬ ದಂಪತಿಗಳಿಗೆ 7ನೇ ಮಗನಾಗಿ 1893 ರಲ್ಲಿ ಇವರು ಜನಿಸಿದ್ದಾರೆ. ಈ ಕುಟುಂಬವನ್ನು ಜೋಳಿಗೆ ಕುಟುಂಬವೆಂದು ಕರೆಯುತ್ತಿದ್ದರು. ಇವರ ಮೂಲ ಹೆಸರು ಚಿಕ್ಕನಾಗಯ್ಯನೆಂದು, ಚಿಕ್ಕಂದಿನಿಂದಲೂ ಚುರುಕು ಹುಡುಗನೆಂದು ಹೆಸರು ಪಡೆದ ಇವರ ಪ್ರಾಥಮಿಕ ಅಭ್ಯಾಸ ಅದೇ ಹಳ್ಳಿಯಲ್ಲಿ ಆಯಿತು. ಆಗ ಹಳ್ಳಿಯಲ್ಲಿ ಕೋಲಾಟ ಬಯಲಾಟಗಳು ನಡೆಯುತ್ತಿದ್ದವು. ಈತನ ಚುರುಕುತನ ನೋಡಿ ಖಾಯಂ ಆಗಿ ಸೇರಿಸಿಕೊಳ್ಳುತ್ತಿದ್ದರು. ಅವರು ಕೇಳಿದಾಗ ಕೂಡಲೇ ಪದ್ಯಗಳನ್ನು ಬರೆದುಕೊಟ್ಟು ಬಿಡುತ್ತಿದ್ದರು. ಕೊಪ್ಪಳದ ಗವಿಮಠದಲ್ಲಿ ಪೂಜ್ಯ ಜಗದ್ಗುರು ಶಿವಶಾಂತವೀರ ಮಹಾಸ್ವಾಮಿಗಳ ಅನುಗ್ರಹದ ಮೇರೆಗೆ ವೀರಭದ್ರ ಶಾಸ್ತ್ರಿಗಳಲ್ಲಿ ಸಂಸ್ಕೃತಾಭ್ಯಾಸ ಮಾಡಲು ಶಕ್ತರಾದರು. ಹೀಗೊಂದು ದಿನ ಯಾವುದೋ ಮಠಕ್ಕಾಗಿ ಸ್ವಾಮಿಯಾಗಲು ಒಂದು ಯೋಗ್ಯ ಮರಿಸ್ವಾಮಿಯ ಹುಡುಕಾಟ ಬಂದು ತನ್ನನ್ನು ಆರಿಸಿ ಕಳಿಸುವ ಯೋಜನೆಯನ್ನು ತಿಳಿದು ಅದನ್ನು ಅಷ್ಟೇ ನಯವಾಗಿ ನಿರಾಕರಿಸಿದ್ದ. ಮುಂದೆ ಶ್ರೀಗಳು ಬಳ್ಳಾರಿಯಲ್ಲಿ ಪೂಜೆಗೆ ದಯಮಾಡಿಸಿದಾಗ ಅಲ್ಲಿನ ಗಣ್ಯ ವ್ಯಕ್ತಿಗಳಾದ ಕರಿಬಸವಣ್ಣನವರಿಗೆ ನಾಗಯ್ಯನಿಗೆ ಮಾಸ್ತರ ನವಕರಿ ಕೊಡಿಸಲು ತಿಳಿಸಿದರು. ಅದರಂತೆ 1914 ರಲ್ಲಿ ನಾಗಯ್ಯನವರು ಮಾಸ್ತರಾದರು. ಕನ್ನಡ ಶಾಲೆಯ ಮಾಸ್ತರರೆಂದರೆ ಎಲ್ಲರೂ ಮೂಗು ಮುರಿಯುತ್ತಿದ್ದರು. ಆಗಿನ್ನೂ ಅಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ಸ್ಥಾಪಿತವಾಗಿರಲಿಲ್ಲ. ಇಂತಹ ವಾತಾವರಣದಲ್ಲಿ ಸೇವೆ ಪ್ರಾರಂಭಿಸಿ 33ನೇ ವಯಸ್ಸಿನಲ್ಲಿ ಮರೆಮ್ಮರೆಂಬ ಸದ್ಗುಣವತಿಯೊಡನೆ ಮದುವೆಯಾಯಿತು. ಸಂಸಾರ ರಥ ಕುಂಟುತ್ತಾ ಸಾಗಿತು. ಶಾಸ್ತ್ರಿಗಳ ಕೃತಿಗಳು: ಅನುವಾದ ಕಾವ್ಯಗಳು, ಕರ್ನಾಟಕ ಕುಮಾರ ಸಂಭವ, ಕರ್ನಾಟಕ ರಘುವಂಶ, ಕರ್ನಾಟಕ ಭಗವದ್ಗೀತೆ, ಚಂದ್ರಾಲೋಕಂ, ಅಲಂಕಾರ ಗ್ರಂಥ. ಸ್ವತಂತ್ರ ಪದ್ಯಕಾವ್ಯಗಳು: ನೀತಿ ಚಿಂತಾಮಣಿ, ಯಶವಂತ ಯಶೋವಿಲಾಸ, ಜಯಚಾಮರಾಜೇಂದ್ರ ಪಟ್ಟಾಭಿಷೇಕ, ದಯಾವೀರ, ಗಾಂಧಿ ಚರಿತ್ರೆ. ಆಗಿನ ಸಂದರ್ಭ: ಬಳ್ಳಾರಿ ಜಿಲ್ಲೆಯಲ್ಲಿ ದೊಡ್ಡಾಟ ನಾಟಕಗಳ ಸುಗ್ಗಿಯ ಕಾಲ. ಬಳ್ಳಾರಿ ರಾಘವಾಚಾರ್ಯರು ದೇಶ ವಿದೇಶದಲ್ಲಿ ಖ್ಯಾತಿಯನ್ನು ಗಳಿಸಿದ್ದರು. ಸಮಕಾಲೀನರಾಗಿದ್ದ ಜೋಳದರಾಶಿ ದೊಡ್ಡನಗೌಡರು ಖ್ಯಾತರಾಗಿದ್ದರು. ಹೀಗಾಗಿ ಶಾಸ್ತ್ರಿಗಳು ನಾಟಕ ರಚನೆಗೂ ತೊಡಗಿದರು. 1. ವಜ್ರಾಂಗುಳೀಯ, 2. ವಿಜಯನಗರಾಭ್ಯುದಯ, 3. ಆಂಜನೇಯ ಲಿಂಗಧಾರಣ, 4. ಮಲ್ಲಣ, 5. ಪಂಪಾಂಬಿಕಾ ಪರಿಣಯ, 6. ಮೈರಾವಣ ಚರಿತ್ರ. ಹಾಗೇ 2 ಕಾದಂಬರಿಗಳನ್ನು ಶ್ರೀ ನಾಗೇಶ ಶಾಸ್ತ್ರಿಗಳು ರಚಿಸಿದ್ದಾರೆ. 1. ಅಭನವ ಸೀತೆ, 2. ವಿದ್ಯಾವಿನೋದಿನಿ. ಪುರಾಣ ರಚನೆಯಲ್ಲೂ ಶಾಸ್ತ್ರಿಗಳು ಸಿದ್ಧಹಸ್ತರೆಂದು ತೋರಿಸಿದ್ದಾರೆ. ಶ್ರೀಮರಿ ಶಿವಯೋಗೀಶ್ವರ ಪುರಾಣದಿಂದ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಪುರಾಣದ ವರೆಗೆ 14 ಪುರಾಣಗಳನ್ನು ರಚಿಸಿದ್ದಾರೆ. ಹಾಗೇ 4 ಸಂಪಾದಿತ ಗ್ರಂಥಗಳು, 3 ಲಘು ಕಾವ್ಯ, 12 ಶಿವಾನುಭವ ಗ್ರಂಥಗಳು. ನಾಗೇಶ ಶಾಸ್ತ್ರಿಗಳು ಸದಾ ಕ್ರಿಯಾಶೀಲರಾಗಿ ಸಾಹಿತ್ಯ ಚಟುವಟಿಕೆಯಲ್ಲಿ ಸಾಮಾಜಿಕ, ಧಾರ್ಮಿಕ ಕಾರ್ಯದಲ್ಲಿ ತೊಡಗಿದರು. ಕರ್ನಾಟಕ ಬಂಧು ಎನ್ನುವ ಮಾಸಪತ್ರಿಕೆಯೊಂದರ ಸಂಪಾದಕರಾಗಿಯೂ ಕಾರ್ಯನಿರ್ವಹಿಸಿದರು. ಶ್ರೀ ಜೋಳದರಾಶಿ ದೊಡ್ಡನಗೌಡರ ಆತ್ಮೀಯರಾಗಿ ಧಾರವಾಡದ ಮೃತ್ಯುಂಜಯಪ್ಪ ಗಳವರಲ್ಲಿ ವಿಶ್ವಾಸವುಳ್ಳವರಾಗಿದ್ದರು. ಧಾರವಾಡದ ಶ್ರೀ ಮುರುಘಾಮಠದಲ್ಲಿ ನಡೆಯುತ್ತಿದ್ದ ಮಾಸಿಕ ಶಿವಾನುಭವ ಗೋಷ್ಠಿಯ ರೂವಾರಿಗಳಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು. ಮಹಾಬಳೇಶ್ವರಪ್ಪ ದೊಡ್ಡನಗೌಡರು, ನಾಗೇಶ ಶಾಸ್ತ್ರಿಗಳು ಶಿವಾನುಭವ ತ್ರಿಮೂರ್ತಿಗಳೆಂಬ ನಾಮಾಭಿಧಾನಕ್ಕೆ ಪಾತ್ರರಾಗಿದ್ದರು. ಏಳುಬೆಂಚೆಯೆಂಬ ಸಣ್ಣ ಗ್ರಾಮದ ಬಡಕುಟುಂಬದ ಓರ್ವ ಜಂಗಮ ಸ್ವಪ್ರಯತ್ನದಿಂದ ಎದೆಗಾರಿಕೆಯಿಂದ ಅಭ್ಯಾಸಗೈದು ಉಪಾಧ್ಯಾಯರಾಗಿ, ಶಾಸ್ತ್ರಿಗಳಾಗಿ, ಪಂಡಿತರಾಗಿ, ಕವಿಗಳಾಗಿ, ಸರ್ವದರ್ಶನ ತೀರ್ಥರಾಗಿ ಪ್ರಾಮಾಣಿಕತೆಯಿಂದ ಜೀವನ ಸಾಗಿಸಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿ ನಾಡಿನಿಂದ ಸನ್ಮಾನಿತರಾಗಿ ಬಳ್ಳಾರಿಯ ನಿವಾಸಿಗಳಾಗಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದಿಸಿ ಮೇ 14, 1975 ರಂದು ಇಹಲೋಕ ತ್ಯಜಿಸಿದರು. 82 ವರುಷ ತುಂಬು ಜೀವನ ಸಾಗಿಸಿ ಘನ ಪಾಂಡಿತ್ಯ ಗಳಿಸಿಯೂ ಕಲಿಯುವ ವಿದ್ಯಾರ್ಥಿಯಂತ ವಿನಯವಂತಿಕೆ ಮೆರೆದು ಹೋದ ಶ್ರೇಷ್ಠ ಕವಿಗಳು.